ನಮಸ್ಕಾರಗಳು ಸ್ನೇಹಿತರ. ಇವತ್ತು ನಮ್ಮ ವಿವಾಹ ಪ್ರೊಫೈಲ್ ಚಾನಲ್ ಮೂಲಕ ಮತ್ತೊಬ್ಬ ಸುಂದರ ಹಾಗೂ ಸಂಸ್ಕಾರವಾದ ಯುವತಿಯ ಜೀವನದ ಪರಿಚಯವನ್ನು ನಿಮಗೆ ತರುತ್ತಿದ್ದೇವೆ. ಓಕೆ, ಬನ್ನಿ ಇವರ ಪರಿಚಯವನ್ನು ನಾವು ನೋಡೋಣ. ಫ್ರೆಂಡ್ಸ್, ಇವಳು ಬೆಂಗಳೂರಿನಲ್ಲಿ ವಾಸಿಸುತ್ತಿರುವಂತಹ 26 ವರ್ಷದ ಶ್ರಾವಣಿ. ಎತ್ತರ 5.3 ಅಡಿ ಹಾಗೂ ಬಣ್ಣ ಗೋಧಿ ಬಣ್ಣ. ಓದಿನಲ್ಲಿ BCom ಮುಗಿಸಿದವರು ಎಂದು ಕೂಡ ತಿಳಿಸಲಾಗ್ತಿದೆ. ಸ್ನೇಹಿತರ, ಇವರ ಕುಟುಂಬದ ವಿಷಯವನ್ನು ನಾವು ನೋಡೋದಾದ್ರೆ, ಇವಳ ಮನೆತನ ಮಧ್ಯಮ ವರ್ಗದ. ಅಪ್ಪ ಇಂಜಿನಿಯರಿಂಗ್ ಆಗಿದ್ದಾರೆ, ಅಮ್ಮ ಗೃಹಿಣಿಯಾಗಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ತಮ್ಮ BTech ಓದುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಬದುಕುತ್ತಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಶ್ರಾವಣಿಗೆ ಬರುವಂತಹ ಸಂಗಾತಿ ಓದಾದ ಹಾಗೆ ವ್ಯಕ್ತಿಯಾಗಿರಬೇಕು. ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿ ಮುಖ್ಯ ಎಂದು ಬಯಸುತ್ತಿದ್ದಾರೆ. ಅವಳು ಅರ್ಥ ಮಾಡಿಕೊಳ್ಳುವ, ಕುಟುಂಬವನ್ನು ಗೌರವಿಸುವವರನ್ನು ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಫ್ರೆಂಡ್ಸ್, ಹಾಗೆ ಅವರ ಗುಣಗಳು ಮತ್ತು ಹವ್ಯಾಸಗಳನ್ನು ನೋಡೋದಾದ್ರೆ, ಇವಳು ಮೃದು ಸ್ವಭಾವದವರು. ಅಡುಗೆ ಮಾಡುವುದು, ಹಾಡುವುದು, ಪುಸ್ತಕವನ್ನು ಓದುವುದು ಇಷ್ಟ. ಹಾಗೆ ತಾಳ್ಮೆ, ಸಹನೆ, ಎಲ್ಲರ ಜೊತೆ ಬೆರೆಯುವಂತಹ ಗುಣವನ್ನು ಹೊಂದಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರಿಗೆ ಮದುವೆಯ ಬಗ್ಗೆ ಅನಿಸಿಕೆಯನ್ನು ನಾವು ನೋಡೋದಾದ್ರೆ, ಅವರಿಗೆ ಮದುವೆ ಎಂದರೆ ಕೇವಲ ಒಬ್ಬರ ಜೊತೆಗಿನ ಬಾಂಧವ್ಯವಲ್ಲ, ಆದರೆ ಎರಡು ಕುಟುಂಬಗಳ ಹೃದಯಗಳನ್ನು ಸೇರುವ ಪವಿತ್ರ ಸಂಬಂಧ ಎಂದು ಅವರು ನಂಬುತ್ತಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರಿಗೆ ಇರುವಂತಹ ಉದ್ಯೋಗವನ್ನು ನಾವು ನೋಡೋದಾದ್ರೆ, ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಆದಾಯ ಸ್ಥಿರವಾಗಿದ್ದು ತನ್ನ ಕುಟುಂಬದ ಜೊತೆಗೂಡಿ ಮುಂದೆ ನಡೆಯುವ ಕನಸನ್ನು ಹೊತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಅವರ ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ, ಶ್ರಾವಣಿ ಜೀವನದಲ್ಲಿ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಓದಿನಲ್ಲಿ ಹಾಗೂ ಕೆಲಸವನ್ನು ಹುಡುಕುವಲ್ಲಿ ಅನೇಕ ಕಷ್ಟ ಬಂದರೂ ತಾಳ್ಮೆ ಮತ್ತು ಶ್ರಮದ ಮೂಲಕ ಅದನ್ನು ದಾಟಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗಿದೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ಯಾರು ಪ್ರಾಮಾಣಿಕವಾಗಿ ಸಂಸ್ಕಾರವಾದ ಹಾಗೂ ಒಳ್ಳೆಯ ಮದುವೆಯ ಜೀವನಕ್ಕಾಗಿ ಮುಂದೆ ಬರಲು ಬಯಸುತ್ತೀರೋ ದಯವಿಟ್ಟು ಸಂಪರ್ಕಿಸಿ. ನಿಮ್ಮ ನಿಜವಾದ ಹೃದಯ ಸ್ಪರ್ಶಿಸುವ ಹಾಗೆ ಪ್ರಸ್ತಾಪವನ್ನು ಸ್ಥಾಪಿಸಬಹುದು. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.